ಇದೇನೋ ಮಹೇಶ, ನಿನಗೆ ದೇಹದಲ್ಲಿ ಶಕ್ತಿ ಇದೆಯಾ ಹೊರತು ಅದಕ್ಕೆ ತಕ್ಕ ಹಾಗೆ ಬುದ್ಧಿ ಇಲ್ಲ. ಎಲ್ಲರ ಮುಂದೆ ಆ ಹುಡುಗನ ಹಾಗೆ ಹೊಡೆದಿಯಲ್ಲ. ಅಮ್ಮ, ಅವನು ನನ್ನ ನೋಡಿ ನಗ್ತಾ ಇದ್ದ, ಅದಕ್ಕೆ ಎಲ್ಲರ ಮುಂದೆ ಹೊಡೆದ್ಬಿಡ್ತೀಯಾ? ಏ ಮಹೇಶ, ಏನ್ ಮಾಡಿದ್ಯಾ ನೀನು? ನಮ್ಮ ಹುಡುಗನಿಗೆ ಈ ಥರ ಹೊಡೆದಿದ್ಯಾ? ಹೋಗ್ಲಿ ಬಿಡಿ, ಏನೋ ಚಿಕ್ಕ ಹುಡುಗ, ಗೊತ್ತಾಗದೆ ಮಾಡಿರ್ತಾನೆ. ನೀನ್ ಸುಮ್ಮನೆ ಇರೋ ಭೈರವಿ. ಚಿಕ್ಕವನಾದ್ರೆ ನಮ್ಮ ಜೊತೆ ಇದ್ದು ನಮ್ಮವ್ರಿಗೆ ಹೊಡಿಬೋದಾ? ಏಯ್, ನಿನ್ನೆ ಕೇಳಿದ್ದು ಯಾಕಾಗ್ ಮಾಡಿದೆ? ಏನು ತಪ್ಪಾಗೋಯ್ತು, ಬಿಟ್ಬಿಡಿ ಸೋಮಣ್ಣ, ಇನ್ನೊಂದ್ಸಲ ಹೀಗಾಗಲ್ಲ. ನೀನೇನೋ ಹೇಳ್ತೀಯಮ್ಮ, ನಿನ್ನ ಮಗನ ಮುಖ ನೋಡು. ಒಂದು ಚೂರಾದ್ರೂ ತಪ್ಪು ಮಾಡಿದಿರೋ ಭಾವನೆಗಳಿಲ್ಲ ಅವನಿಗೆ. ಹೆಂಗೆ ಕೆತ್ತರಿಸ್ಕೊಂಡು ಹೇಳ್ತಾ ಇದ್ದ ನೋಡು. ನಾನೇನು ತಪ್ಪು ಮಾಡಲಿಲ್ಲ, ಸುಮ್ಮನೆ ಕೂತಿದ್ರೆ ಬಂದ್ ರೆಗ್ದಾರ್ ಇವ್ರೆ. ನೋಡು ನೋಡು ನೋಡು, ಹೇಗ್ ಮಾತಾಡ್ತಾ ಇದ್ದಾರೆ. ಗುರುಗಳು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳಕ್ ಹೇಳಿದ್ದಾರೆ, ಅದಕ್ಕೆ ಸುಮ್ಮನೆ ಇದ್ದೀನಿ. ಇಲ್ಲದೆ ಇದ್ದಿದ್ರೆ ಇಲ್ಲಿಂದ ಕಳಿಸ್ಬಿಡ್ತಿದ್ದೆ. ಮಕ್ಕಳು ಅಂದ ಮೇಲೆ ತಮಾಷೆ ಮಾಡೋದು, ರೇಗ್ಸೋದು ಎಲ್ಲ ಇದ್ದಿದ್ದೆ. ನೀನು ಬಾಯಲ್ಲಿ ಮಾತಾಡ್ಬೇಕು, ಅದನ್ನ ಬಿಟ್ಟು. ಆದ್ರೆ ಇವನು ಮಹೇಶ, ಸುಮ್ಮನೆ ಇರು. ತಪ್ಪಾಯ್ತು ಸೋಮಣ್ಣ, ಇವನು ಮಾಡಿದ್ದು ತಪ್ಪೆ, ಹೊಡಿಬಾರ್ದಾಗಿತ್ತು. ನನ್ನ ಮಗ ಪಾಪ ಕಷ್ಟದಲ್ಲೇ ಬೆಳೆದ. ನೋವು, ಅವಮಾನ ಇದ್ರ ಮಧ್ಯಾಹ್ನ ಬೆಳೆದು ಸ್ವಲ್ಪ ಕೋಪ ಹೆಚ್ಚಾಗಿದೆ ಅಷ್ಟೆ. ಪಾಪ, ಇನ್ಮೇಲೆ ಹೀಗೆಲ್ಲ ಮಾಡಲ್ಲ ಅಂತ ಹೇಳ್ತಿದಾರಲ್ಲ, ಹೋಗ್ಲಿ ಬಿಟ್ಬಿಡಿ. ಮಹೇಶ ಒಳ್ಳೆ ಹುಡುಗ, ಅವನ ತಪ್ಪೇನು ಅಂತ ಅವನಿಗೆ ಅರ್ಥ ಆಗಿದೆ ಅಲ್ವೇನಪ್ಪ? ಬೇಕು ಅಂದರೆ ನೀನು ಕ್ಷಮೆ ಕೇಳ್ತಾನೆ. ಮಹೇಶ, ಈ ಹುಡುಗನಿಗೆ ಕ್ಷಮೆ ಕೇಳು. ತಪ್ಪಾಯ್ತು, ಇನ್ನಿನ್ ಮಾಡಲ್ಲ. ಸರಿ, ಆಗಿದ್ದಾಯ್ತು. ಗುರುಗಳು ನಮಗೆಲ್ಲ ಜೀವನ ಕೊಟ್ಟಿದ್ದಾರೆ, ನಾವು ಅವ್ರ ಮಾತಿಗೆ ಗೌರವ ಕೊಡ್ತೀವಿ. ಇಲ್ಲಿರಿ, ಆದ್ರೆ ಇಲ್ಲಿ ರೀತಿ ನೀತಿಗೆ ಹೊಂದ್ಕೊಂಡಿರಿ, ಅರ್ಥ ಆಯ್ತಾ? ಆಯ್ತು ಸೋಮಣ್ಣ, ಇನ್ನು ಮುಂದೆ ಮಹೇಶ ಈ ಥರ ತಪ್ಪು ಮಾಡದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಇದೆ